ಇರಾನ್ ಹಾರಿಸಿರತಕ್ಕಂಥ ಕ್ಷಿಪಣಿಗಳ ಮೇಲೆ ಭಾರತದ ಹೆಸರನ್ನು ಅದು ಬರೆದಿದೆ. ಭಾರತದ ಜನರಿಗೆ ಧನ್ಯವಾದಗಳು ಅಂತ ಹೇಳಿ ಉಲ್ಲೇಖ ಮಾಡಿರೋದು. ಇರಾನ್ ಸೈನಿಕರೇ ಈ ರೀತಿ ಬರೆದು ಇಸ್ರೇಲ್ ಮೇಲೆ ದಾಳಿ ಮಾಡಿದ್ದಾರೆ. ಇಲ್ಲಿ ಇದೊಂಥರ ಈಗ ಒಂದು ಕಡೆ ಇರಾನ್ ಭಾರತದ ಹಡಗುಗಳಿಗೆ ಏನೂ ಮಾಡಲ್ಲ ಅಂತ ಅವ್ರು ಹೇಳಾದ ಮೇಲೆ ಈಗ ಭಾರತ ದೊಡ್ಡ ಶಬ್ದಗಳು ಇದನ್ನು ಖಂಡಿಸೋಕ್ಕೂ ಆಗಲ್ಲ. ಆ ಥರ ಎಲ್ಲ ಬರಿಬೇಡ್ರಪ್ಪ ನೀವು, ನಮಗೆ ಇಸ್ರೇಲ್ ನಮಗೆ ಬಹಳ ದೋಸ್ತದು, ಅದು ಮಿತ್ರ ರಾಷ್ಟ್ರ ನಮಗೆ ಅಂತ ಹೇಳ್ಕೊಳಕ್ಕಾಗಲ್ಲ. ಹೇಳ್ಕೊಂಡ್ರೆ ಇಲ್ಲಿ ಹಡಗಲ್ಲಿ ಏನು ಮಾಡ್ತಾರೋ ಇವರು, ಭಾರತ ಮೌನವಾಗಿರಬೇಕಾಗತ್ತೆ ಅಂತ ಅವರು ಲೆಕ್ಕಾಚಾರ ಇದ್ದಿರಬಹುದು. ಪಾಕಿಸ್ತಾನ, ಜರ್ಮನ್, ಸ್ಪೇನ್ ಮತ್ತು ಭಾರತ ಇಷ್ಟು ಹೆಸರನ್ನು ಬರೆದು ಏನು ಮಾಡ್ತಿದ್ದಾರೆ ಅಂದರೆ ಅದನ್ನು ಇಸ್ರೇಲ್ ಮೇಲೆ ಉಡಾಯಿಸ್ತಾ ಇದ್ದಾರೆ. ಕಷ್ಟದ ಸಂದರ್ಭದಲ್ಲಿ ಬೆಂಬಲ ಕೊಟ್ಟಿದ್ದಕ್ಕಾಗಿ ಕೃತಜ್ಞತೆಗಳು ತಮಗೆ, ಬೆಂಬಲ ಕೊಟ್ಟಿದ್ದೀರಿ ಅಂತ ಹೇಳಿದ್ರೆ ಇಸ್ರೇಲ್ಗೆ ಇರಿಸು ಮುರಿಸೋದು. ಈ ಕಡೆ ನನ್ನ ಫ್ರೆಂಡ್ ಅಂತ ನಾನು ಹೇಳ್ಕೊಳ್ತೀನಿ ಭಾರತವನ್ನು, ಇವ್ರು ನೋಡಿದ್ರೆ ಇದೇ ಇರಾನ್ಗೆ ಕಷ್ಟ ಟೈಮಲ್ಲಿ ಹೆಲ್ಪ್ ಮಾಡಿಬಿಟ್ರ ಇವರು ಅಂಥೇಳಿ ಇಸ್ರೇಲ್ಗೂ ಕೂಡ ಅದೊಂಥರ ಚೋಕ್ ಥರ. ಅದು ಇಸ್ರೇಲ್ ಮೇಲೆ 83ನೇ ಕ್ಷಿಪಣಿ ದಾಳಿ ಮಾಡಿರೋದು ಇರಾನ್. ಹಿಂದೆಂದಿಗಿಂತ ಹೆಚ್ಚಿನ ಕ್ಷಿಪಣಿ ದಾಳಿಗಳು ಇವತ್ತು ನಡೆದಿದೆ ಇಸ್ರೇಲ್ನ ಮೇಲೆ, ಅದರಲ್ಲೂ ಮಧ್ಯ ಇಸ್ರೇಲ್ ಮತ್ತು ದಕ್ಷಿಣ ಇಸ್ರೇಲ್ನ ಮೇಲೆ. ಹಿಂದೆಂದೂ ಕಂಡಿರಲಿಕ್ಕಿಲ್ಲ ಇಸ್ರೇಲ್. ಯಾಕಂದರೆ ಯುದ್ಧದ ಸೈರನ್ ಮೊಳಗಲಿಕ್ಕೆ ಶುರುವಾಗಿದ್ದು ಬಹುಶಃ ಆಫೇ ಆಗಿಲ್ಲ ಅಲ್ಲಿ. ಈ ಕ್ಷಿಪಣಿಗಳ ಮೇಲೆ ಸ್ನೇಹಿತ ದೇಶಗಳ ಹೆಸರನ್ನು ಉಲ್ಲೇಖ ಮಾಡಿ ತನ್ನ ಸ್ನೇಹಪರ ದೇಶಗಳಿಗೆ, ರಾಷ್ಟ್ರಗಳಿಗೆ ಕೃತಜ್ಞತೆ ಸಲ್ಲಿಸಿರೋದು ಇರಾನ್ ಸೈನಿಕರು ಬರಿತಾ ಇರ್ತಕ್ಕಂಥ ವಿಡಿಯೋ ಒಂದು ವೈರಲ್ ಆಗ್ತಾ ಇದೆ. ಇರಾನ್ ರಾಯಭಾರ ಕಚೇರಿಯಿಂದಾನೇ ವಿಡಿಯೋ ರಿಲೀಸ್ ಆಗಿರೋದು. ಬೇರೆ ಯಾರೋ ಬರೆದಿದ್ರೆ ಬೇರೆ ವಿಚಾರ, ಅವ್ರ ರಾಯಭಾರ ಕಚೇರಿನೇ ವಿಡಿಯೋ ರಿಲೀಸ್ ಮಾಡಿದಾಗ ಏನೂ ಮಾತಾಡೋಕ್ಕಾಗಲ್ಲ. ಇದು ಜಾಗತಿಕ ರಾಷ್ಟ್ರಗಳ ನಡುವೆ ಚರ್ಚೆಗೆ ಗ್ರಾಸವಾಗ್ತಾ ಇದೆ. ಗಲ್ಫ್ ಪ್ರದೇಶದಲ್ಲಿ ಇಸ್ರೇಲ್ ಸ್ಥಳಗಳ ಸೇನಾ ನೆಲೆಗಳ ಮೇಲೆ ದಾಳಿ ಆಗ್ತಾ ಇದೆ. ನಿನ್ನೆಯಿಂದ ತನ್ನ ಸ್ನೇಹಿತ ರಾಷ್ಟ್ರಗಳಿಗೆ ಹೋರ್ಮುಜ್ ಓಪನ್ ಮಾಡಿರೋದು ಇರಾನ್.